ನಮಗೆ ತುಂಬ ರೆಸ್ಪೆಕ್ಟನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾರೇ ದೊಡ್ಡವರಾಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ನಾಡು ನುಡಿ ಜಲ ಅಂತ ಬಂದಾಗ ನಮ್ಮ ಮರ್ಯಾದೆ, ನಮ್ಮ ರೆಸ್ಪೆಕ್ಟ್ ನಮಗೆ ತುಂಬ ಇದೆ. ಅವ್ರು ಯಾರೇ ಎಷ್ಟೇ ದೊಡ್ಡವರಾಗಿರಲಿ ನಮಗೆ ಬೇಕಾಗಿಲ್ಲ. ಸೊ ಯಾರೇ ಆಗಲಿ ಬರಬೇಕು, ಬಂದಮೇಲೆ ಅವ್ರ ಕೆಲಸ ನೋಡ್ಕೊಂಡು ಹೋಗಬೇಕು. ಎಲ್ಲೋ ಒಂದು ಸಿಕ್ತು ಅಂತ ಸುಮ್ಮನೆ ಏನೇನೋ ಮಾತಾಡೋಕ್ಕಾಗಲ್ಲ. ನಾವು ಅವ್ರ ಬಗ್ಗೆ ಯಾವತ್ತೂ ಕೆಟ್ಟದಾಗ ಮಾತಾಡಿದ್ದೀವಿ. ಸೊ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ, ಒಳ್ಳೊಳ್ಳೆ ಪಬ್ಲಿಸಿಟಿ ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ, ಮೇನ್ ದುಡ್ಡು ಕೊಟ್ಟಿದ್ದೀವಿ. ಅದೊಂದು ಅರ್ಥ ಮಾಡ್ಕೊಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಚೇಂಬರ್ ತುಂಬ ಒಳ್ಳೆ ಡಿಸಿಷನ್ ಇದೆ. ಅದು ಯಾರೇ ಆಗಿರಲಿ ನಾಡೋದು ಹೀಗೆ ಅಂತೆ ದೊಡ್ಡವರಾಗಿದೆ. ಸೊ ಬೇಡ ಅಂಥದ್ದು ನಮ್ಮ ಇದು ನನ್ನ ಸಿನಿಮಾದಲ್ಲೂ ಅವರು ಒಂದು 2-3 ಸಾಂಗ್ ಆಗಿರ್ತಾರೆ ಮನೋಮುಖಿ ಅವರು. ಸೊ ಏನಕ್ಕೆ ನಮ್ಮಗಳ ಮೇಲೆ ಏನಕ್ಕೆ ಆ ಥರ ಟಾರ್ಗೆಟ್ ಅಂದರೆ ಬೇರೆ ಭಾಷೆ ಬಗ್ಗೆ ಮಾತಾಡಲಿಲ್ಲ, ಕನ್ನಡ ಅಂತಲೇ ಅವರು ಅಷ್ಟು ಕೆಟ್ಟದಾಗಿ ಮಾತಾಡೋದಲ್ಲ. ಸೊ ಬೇಡ ಅವರು ನಾವು ಸರ್. ಈಗ ಇನ್ನೊಂದು ಏನು ಅಂದರೆ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಸರ್. ಈಗ ಕ್ಷಮೆ ಯಾಚಿಸಿದ್ದಾರೆ, ಕ್ಷಮೆ ಯಾಚಿಸಿದ್ರೆ ಮುಂದೆ ನೋಡೋಣ ಅಂತ ಒಂದು ಅಭಿಪ್ರಾಯ ಇದೆ. ಸೊ ನಿಮ್ಮ ಪ್ರಕಾರ ಮುಂದೆ ನೋಡಿ ನನ್ನ ಸಿನಿಮಾ, ನನ್ನ ಆ್ಯಕ್ಷನ್ ಸಿನಿಮಾ ಅಂದರೆ ಬಾಂಡ್ ಸಾಲು ಒಂದು ವರ್ಲ್ಡ್ ನೇಮ್, ತುಂಬ ಯುನೀಕ್ ವರ್ಲ್ಡ್ ಇದೆ. ನಾನು ನಂಬೋದೇನು ಅಂದರೆ ಪ್ರೊಡ್ಯೂಸರ್ ಕಾರ್ಡಲ್ಲಿ ನನ್ನ ಹೆಸರು ಬೇಡ ಅಂತ. ನನ್ನ ಹೆಸರು ಬೇಡ ಮೀನ್ಸ್ ಒಂದು ಕಂಪ್ನಿ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ನಡಿಬೇಕು ಯಾವುದೇ ವರ್ಕ್ ಆಗಲಿ. ಸೊ ಆ ಥರ ನಾನು ನಂಬ್ತೀನಿ. ಅದರದ್ದೇ ಆ ಬರ್ಡ್ದು ಒಂದಷ್ಟು ಸ್ಪೆಷಲೈಸೇಷನ್ ಇದೆ. ನಿಮಗೆ ಕಿಂಗ್ ಫಿಶರ್ ಅಂದರೆ ಆ ಬರ್ಡ್ ಅನ್ನೋದನ್ನೇ ಜನ ಮರೆಸ್ಬಿಟ್ಟಿದ್ದಾರೆ. ಎಲ್ಲರಿಗೂ ಕಿಂಗ್ ಫಿಶರ್ ಅಂದರೆ ಬೇರೆ ಬೇರೆನೇ ಅನಿಸುತ್ತೆ. ಆ ಥರದ್ದು ಒಂದು ಬ್ರ್ಯಾಂಡ್ ಆಗಬೇಕು ನನಗೆ ಬಾಂಡ್ಸ್. ಸೊ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ಬಾಂಡ್ಸನ್ನು ಇನ್ವಾಲ್ವ್ ಆಗಿದೆ. ಸೊ ಈಗಾಗಲೇ ಮೊನ್ನೆ ತಾನೇ ಚಿತ್ರಸಂತೆಯನ್ನು ಅವಾರ್ಡ್ನ ತೊಗೊಂಡಿದ್ದೀವಿ. ಆ ಥರ ಒಂದಷ್ಟು ಪ್ಲ್ಯಾನ್ಸ್ಗಳಿದೆ. ಅದೆಲ್ಲದಕ್ಕೂ ಒಟ್ಟಿಗೆ ಸೇರೇನೆ ಅದು ಕಂಪ್ನಿ. ಓಕೆ ಸರ್.